ಶಿಕ್ಷಕನೊಬ್ಬ ತನ್ನ ಪ್ರಭಾವವನ್ನ ಬಳಸಿ ಇಡೀ ಊರನ್ನೇ ಕೊಳ್ಳೆ ಹೊಡೆದಿರುವಂತಹ ಘಟನೆ ನಡೆದಿದೆ. ಮಂಡ್ಯ ಜಿಲ್ಲೆ ನಾಗಮಂಗಲದ ಮದಲಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ನಾಗಮಂಗಲದ ಮದಲಹಳ್ಳಿ ಗ್ರಾಮದಲ್ಲಿ ಶಿಕ್ಷಕ ಕಮ್ ಕಾಂಟ್ರಾಕ್ಟರ್ ಸಿಜೆ ಕುಮಾರ್ ಈ ವಂಚನೆಯನ್ನ ನಡೆಸಿದ್ದಾನೆ. ರಿಯಲ್ ಎಸ್ಟೇಟ್ ದಂಧೆಯನ್ನ ಮಾಡುವಂತಹ ಕುಮಾರ್ ಇಡೀ ಊರನ್ನೇ ತನ್ನ ಅಕ್ಕನ ಹೆಸರಿಗೆ ರಿಜಿಸ್ಟರ್ ಮಾಡಿಸಿಕೊಂಡಿದ್ದಾನೆ. ನಾಗಮಂಗಲ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷನೂ ಕೂಡ ಆಗಿದ್ದಾನಂತೆ. ಈ ಸಿಜೆ ಕುಮಾರ್ ತನ್ನ ಪ್ರಭಾವವನ್ನ ಬಳಸಿ ಊರನ್ನೇ ಬರ್ಸ್ಕೊಂಡಿದ್ದಾನೆ. ಅಕ್ಕನ ಹೆಸರಿಗೆ ನೋಂದಣಿ ಮಾಡಿಸಿದಂತಹ ಜಾಗದಲ್ಲಿ 40 ಮನೆಗಳು ಬರ್ತವೆ. ಸರ್ಕಾರಿ ಶಾಲೆ ಕೂಡ ಇದೆ, ದೇವಸ್ಥಾನವೂ ಕೂಡ ಇದೆ. ನೋಂದಣಿ ಬಳಿಕ ಖಾತೆ ವರ್ಗಾವಣೆ ಮಾಡುವಂತಹ ಸಂದರ್ಭದಲ್ಲಿ ಈ ಅಕ್ರಮ ಬಟಾಬಯಲಾಗಿದೆ. ಶಿಕ್ಷಕನ ಅಕ್ರಮ ಕಂಡು ತಾಲೂಕು ಆಡಳಿತಾಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಶಾಕ್ ಆಗ್ಲೇಬೇಕು, ಅಂತಹ ಕೆಲಸವನ್ನೇ ಈತ ಮಾಡಿರುವಂತದ್ದು. ಕುಮಾರ್ ಅಕ್ರಮದ ವಿರುದ್ಧ ಎಸಿಬಿಗೂ ಕೂಡ ದೂರನ್ನ ನೀಡಲಾಗಿದೆಯಂತೆ. ಇದೀಗ ಶಿಕ್ಷಣ ಇಲಾಖೆ ಇವನನ್ನ ಅಮಾನತು ಮಾಡಿದೆ. ನ್ಯಾಯಕ್ಕಾಗಿ ಮದಲಹಳ್ಳಿ ಗ್ರಾಮಸ್ಥರು ಒತ್ತಾಯಿಸ್ತಾ ಇದ್ದಾರೆ. ಒಬ್ಬ ಶಿಕ್ಷಕ ಯಾವ ರೀತಿಯಾಗಿ ಇಡೀ ಊರನ್ನೇ ಕೊಳ್ಳೆ ಹೊಡೆದಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದ್ರೆ 1.16 ಎಕರೆ ಭೂಮಿಯನ್ನ ತನ್ನ ಅಕ್ಕನಿಗೆ ನೋಂದಣಿ ಮಾಡಿಸಿದ್ದಾನೆ. ನಂತರ ಈತನ ಹೆಸರಿಗೆ ನೋಂದಣಿಯನ್ನ ಮಾಡಿಸಿಕೊಳ್ಳುವಂತಹ ಸಂದರ್ಭದಲ್ಲಿ, ರಿಜಿಸ್ಟ್ರೇಷನ್ ಅನ್ನ ಮಾಡಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಸಿಕ್ಕಿ ಬಿದ್ದಿರುವಂತದ್ದು. ಈತ ಕೊಳ್ಳೆ ಹೊಡೆದಿರುವಂತಹ ಆ ಒಂದು ಜಾಗದಲ್ಲಿ ಇರೋದೇ ಮೊದಲೇ ಚಿಕ್ಕ ಹಳ್ಳಿ, ಅದು ಮದಲಹಳ್ಳಿ ಅನ್ನೋದು. ಈ ಒಂದು ಗ್ರಾಮದಲ್ಲಿ ಇರೋದೇ 60-70 ಮನೆಗಳಿದಾವೆ. 60-70 ಮನೆಯಲ್ಲಿ ಈತ ತಗೊಂಡಿರುವಂತಹ ಆ ಒಂದು ಜಾಗದಲ್ಲಿ 40 ಮನೆಗಳು ಸೇರ್ತಾವಂತೆ. 40 ಮನೆಗಳ ಜೊತೆಗೆ ಇಲ್ಲಿ ಒಂದು ಸರ್ಕಾರಿ ಶಾಲೆ ಕೂಡ ಇದೆ, ಹಾಗೆ ದೇವಸ್ಥಾನ ಕೂಡ ಇರುವಂತದ್ದು. ಇದೆಲ್ಲವನ್ನು ಇಟ್ಕೊಂಡು, ಇದೆಲ್ಲ ಗೊತ್ತಿಟ್ಕೊಂಡು ಈತ ತನ್ನ ಹೆಸರಿಗೆ ಅಂದ್ರೆ ಈ ಒಂದು ಜಾಗವನ್ನ ಮಾಡಿಸ್ಕೊಳ್ಳೋದಕ್ಕೆ ಮುಂದಾಗಿದ್ದ. ಈಗ ಈ ವಿಚಾರ ಗೊತ್ತಾದಂತಹ ಸಂದರ್ಭದಲ್ಲಿ ತಹಶೀಲ್ದಾರ್ ಕೂಡ ಶಾಕ್ ಆಗಿರುವಂತದ್ದು. ಇನ್ನು ಗ್ರಾಮಸ್ಥರೆಲ್ಲ ಈ ವಿಚಾರ ಗೊತ್ತಾದ ತಕ್ಷಣ ಒತ್ತಾಯಿಸ್ತಿದ್ದಾರೆ, ನಮಗೆ ನ್ಯಾಯ ಬೇಕು ಅಂತ ಹೇಳಿ.